ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯೂಟ್ರೀಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇರುವಂತ ಟಾಪಿಕ್, ಹೆಡ್ಫೋನ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಯಾವ ಕೆಲವು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ನಮ್ಮ ವಿಡಿಯೋನ ಶುರು ಮಾಡೋಣ ಬನ್ನಿ. ಹೆಡ್ಫೋನ್ಗಳು ಅಂದ ತಕ್ಷಣ ನಮ್ಮೆಲ್ಲರಿಗೂ ಫಸ್ಟ್ ಥಾಟ್ ಬರದೆ ಮ್ಯೂಸಿಕ್ ಕೇಳೋದಕ್ಕೆ ಇರುವಂತ ಒಂದು ಇನ್ಸ್ಟ್ರೂಮೆಂಟ್ ಅಂತ. ಹೌದು, ಬರೀ ಮ್ಯೂಸಿಕ್ ಅನ್ನ ಕೇಳೋದಕ್ಕೆ ಮಾತ್ರ ಅಲ್ಲ, ಮೂವೀಸ್ ಅನ್ನ ನೋಡೋದಕ್ಕೆ ಮತ್ತೆ ಸೈಲೆಂಟ್ ಡಿಜೆಗಳಲ್ಲಿ ಕೂಡ ಹೆಡ್ಫೋನ್ಸ್ ಗಳನ್ನ ಬಳಸ್ತಾರೆ. ಸೊ ಬನ್ನಿ ಇವಾಗ ಅರ್ಥ ಮಾಡ್ಕೊಳ್ಳೋಣ, ಹೆಡ್ಫೋನ್ಸ್ ಅನ್ನ ಜಾಸ್ತಿಯಾಗಿ ಯೂಸ್ ಮಾಡೋದ್ರಿಂದ ಅದಕ್ಕೆ ಯಾವ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಮ್ಮ ಬಾಡಿಗೆ. ಸೊ ಇಯರ್ಫೋನ್ಗಳನ್ನ ನಾವು ನಿರಂತರವಾಗಿ ಬಳಸೋದ್ರಿಂದ ವರ್ಟಿಗೋ ಅನ್ನುವಂತ ಹೆಲ್ತ್ ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ಈ ವರ್ಟಿಗೋ ಅಂದ್ರೆ ತಲೆ ತಿರುಗುವಿಕೆ. ಇದು ಇನಿಷಿಯಲಿ ಒಂದು ಮೆಡಿಕಲ್ ಟರ್ಮ್. ಸೊ ಜೋರಾಗಿ ನಾವು ಮ್ಯೂಸಿಕ್ ಅನ್ನ ಕೇಳೋದ್ರಿಂದ ನಮ್ಮ ಕಿವಿಯ ಕಾಲುವೆಯಲ್ಲಿ ಹೆಚ್ಚಿನ ಪ್ರೆಷರ್ ಉಂಟಾಗುತ್ತೆ. ಸೊ ಅದರಿಂದ ನಮಗೆ ತಲೆ ತಿರುಗುವಿಕೆಯಂತಹ ಸಮಸ್ಯೆಗಳು ಉಂಟಾಗಬಹುದು. ಡಾಕ್ಟರ್ ಫಾಯ್ ಏನ್ ಹೇಳ್ತಾರೆ ಅಂದ್ರೆ, ಆಸ್ ಅ ರೂಲ್ ಆಫ್ ಥಂಬ್ ಯು ಶುಡ್ ಓನ್ಲಿ ಯೂಸ್ MP3 ಡಿವೈಸಸ್ ಲೆವೆಲ್ ಅಪ್ ಟು 60% ಆಫ್ ಮ್ಯಾಕ್ಸಿಮಮ್ ವಾಲ್ಯೂಮ್ ಫಾರ್ ಅ ಟೋಟಲ್ ಆಫ್ 60 minutes ಅ ಡೇ ಅಂತ ಹೇಳ್ತಾರೆ. ಅಂದ್ರೆ ಥಂಬ್ಸ್ ನ ನಿಯಮದ ಪ್ರಕಾರ ನಾವು ದಿನಕ್ಕೆ 60 ನಿಮಿಷಗಳ ಕಾಲ ಮ್ಯಾಕ್ಸಿಮಮ್ 60% ಗಿಂತ ಕಡಿಮೆ ವಾಲ್ಯೂಮ್ ಇಟ್ಕೊಂಡು MP3 ಡಿವೈಸ್ ಅನ್ನ ಬಳಸಬೇಕು ಅಂತ. ಸೊ ನಾವು ಎಷ್ಟು ಜೋರಾಗಿ ವಾಲ್ಯೂಮ್ ಇಟ್ಕೊಂತೀವಿ ಅಷ್ಟು ಕಡಿಮೆ ಸಮಯ ನಾವು ಮ್ಯೂಸಿಕ್ ಅನ್ನ ಕೇಳಬೇಕು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ಇಯರ್ಫೋನ್ಗಳ ಮೂಲಕ ನಾವು ಜೋರಾಗಿ ಒಂದು ದಿನಕ್ಕೆ 100 ಡೆಸಿಬಲ್ ಗಿಂತ ಜಾಸ್ತಿ ನಾವು ಸೌಂಡ್ ಅನ್ನ ಇಟ್ಕೊಂಡು ಕೇಳಬಾರ್ದು. ಅದರಿಂದ ಅದು ನಮ್ಮ ಕಿವಿಗಳಿಗೆ ತುಂಬಾನೇ ಹಾನಿ ಉಂಟು ಮಾಡುತ್ತೆ. ಸೊ ಬನ್ನಿ ಇವಾಗ ಅರ್ಥ ಮಾಡ್ಕೊಳ್ಳೋಣ, ಇಯರ್ಫೋನ್ಗಳು ನಮ್ಮ ಕಿವಿಗೆ ಯಾವ ರೀತಿಯಾದ ಹಾನಿಯನ್ನ ಉಂಟು ಮಾಡುತ್ತೆ ಅಂತ. ಹೆಡ್ಫೋನ್ಗಳನ್ನ ಜೋರಾಗಿ ನಾವು ಸೌಂಡ್ ಇಟ್ಕೊಂಡು ಕೇಳೋದ್ರಿಂದ ಅದು ಕಿವಿಯ ಒಳಭಾಗವನ್ನ ಹಾನಿ ಮಾಡುತ್ತೆ. ಅದರಿಂದ ಹಿಯರಿಂಗ್ ಪ್ರಾಬ್ಲಮ್ ಕೂಡ ಉಂಟಾಗುತ್ತೆ. ಸೊ ಲೌಡ್ ಮ್ಯೂಸಿಕ್ ಕಿವಿಯೊಳಗಿನ ಕೂದಲಿನ ಕೋಶಗಳನ್ನ ಹಾನಿ ಮಾಡುತ್ತೆ. ಇದು ಸಂಭವಿಸಿದಾಗ ಕ್ಲೋಕಿಯಾ ಅನ್ನುವಂತಹದ್ದು ಮೆದುಳಿಗೆ ಧ್ವನಿ ಸಂದೇಶವನ್ನ ಪ್ರಸಾರ ಮಾಡಕ್ಕೆ ಆಗಲ್ಲ. ಟೈಮ್ ಹೋದಂಗೆ ಹೆಚ್ಚು ಕೂದಲಿನ ಕೋಶಗಳು ಹಾನಿಯಾಗುತ್ತವೆ. ಸೊ ಹಂಗಾಗಿ ನಮ್ಮ ಹಿಯರಿಂಗ್ ಕೆಪಾಸಿಟಿ ಡೌನ್ ಆಗ್ತಾ ಹೋಗುತ್ತೆ. ಹೈಯೆಸ್ಟ್ ವಾಲ್ಯೂಮ್ 102 ಡೆಸಿಮಲ್ ಗಳಿಗೆ ಮೀರಿ ಹೋಗಬಾರ್ದು. ಅದನ್ನ ನೀವು ದಯವಿಟ್ಟು ಎಚ್ಚರ ವಹಿಸಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಹೆಡ್ಫೋನ್ ಯೂಸ್ ಮಾಡೋದ್ರಿಂದ ಅದು ನಮ್ಮ ಬ್ರೈನ್ಗೆ ಇಂಪ್ಯಾಕ್ಟ್ ಮಾಡುತ್ತಾ? ಹೆಡ್ಫೋನ್ ಮತ್ತೆ ಇಯರ್ಫೋನ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಅದು ನಮ್ಮ ಮೆದುಳಿಗೆ ಡೈರೆಕ್ಟ್ ಆಗಿ ಯಾವುದೇ ಇಂಪ್ಯಾಕ್ಟ್ ಮಾಡಲ್ಲ. ಸೊ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಆಫ್ ನಾನ್ ಅಯನೈಸಿಂಗ್ ರೇಡಿಯೇಷನ್ ಪ್ರೊಟೆಕ್ಷನ್ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಮೆಚ್ಚಿನ ಟ್ರ್ಯಾಕ್ ಗಳನ್ನ ಕೇಳಲು ಹೆಡ್ಸೆಟ್ ಗಳನ್ನ ಬಳಸೋದು ಸೇಫ್ ಅಂತ ಹೇಳ್ತಾರೆ. ಬಟ್ ಮ್ಯೂಸಿಕ್ ಅನ್ನ ಕೇಳಬೇಕಾದ್ರೆ ಮ್ಯಾಕ್ಸಿಮಮ್ ವಾಲ್ಯೂಮ್ ರೇಂಜ್ ಗಿಂತ ನೀವು ಜಾಸ್ತಿ ಇಟ್ಕೊಳ್ಬಾರ್ದು, ಮತ್ತೆ 60 ನಿಮಿಷಗಳನ್ನ ಮೀರಿ ನೀವು ಮ್ಯೂಸಿಕ್ ಅನ್ನ ಕೇಳಬಾರ್ದು. ಸೊ ಅದರಿಂದ ನಿಮ್ಮ ಕಿವಿಗಳಿಗೆ ಖಂಡಿತವಾಗ್ಲೂ ಹಾನಿ ಆಗುತ್ತೆ. ಸೊ ಟಾಪ್ 3 ಹೆಡ್ಫೋನ್ಸ್ ನಾವು ನಿಮ್ಗೆ ಸಜೆಸ್ಟ್ ಮಾಡೋದು ಅಂತ ಅಂದ್ರೆ, ಫಸ್ಟ್ ಒನ್ ಬೋಟ್ ರಾಕರ್ಸ್ 510 ವೈರ್ಲೆಸ್, ಸೆಕೆಂಡ್ ಒನ್ MI ಸೂಪರ್ ಬೇಸ್ ವೈರ್ಲೆಸ್, ಥರ್ಡ್ ಒನ್ ಇನ್ಫಿನಿಟಿ JBL ಗ್ಲೈಡ್ 500 ವೈರ್ಲೆಸ್. ಈ 3 ಹೆಡ್ಫೋನ್ಸ್ಗಳು ಟಾಪ್ ಹೆಡ್ಫೋನ್ಸ್ ಅಂಡರ್ 2000 rupees ಅಲ್ಲಿ ನಿಮಗೆ ದೊರಕುತ್ತೆ. ಸೊ ನೀವು ಬೇಕು ಅಂದ್ರೆ ಪ್ರಿಫರ್ ಮಾಡಬಹುದು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಅಂಡ್ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಮತ್ತೆ ಸಿಗೋಣ.